ಇನ್ನು ಈ ಮುಖ್ಯಮಂತ್ರಿ ಪಟ್ಟದ ಜಟಾಪಟಿ ಏನಿತ್ತು ಆ ಒಂದು ಪಿಕ್ಚರ್ನಲ್ಲಿ ಇದ್ದಿದ್ದು ಎರಡೇ ಹೆಸರು, ಒಂದು ಸಿದ್ದರಾಮಯ್ಯ, ಒಂದು ಡಿ ಕೆ ಶಿವಕುಮಾರ್. ಈಗ ಮತ್ತೊಂದು ದೈತ್ಯ ಹೆಸರು ಎಂಟ್ರಿ ಕೊಟ್ಟಿದೆ, ಅದು ಮಲ್ಲಿಕಾರ್ಜುನ ಖರ್ಗೆ. ಮೊನ್ನೆಯಷ್ಟೇ 1999 ಸಂದರ್ಭ, ಅದನ್ನೆಲ್ಲ ವಿವರಿಸಿ ಹೇಳಿದಂತಹ ವಿಚಾರ. ಇದೆಲ್ಲವೂ ಕೂಡ ನೋಡಿದಾಗ ಒಂದಷ್ಟು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಖರ್ಗೆ ಸಿಎಂ ಆದ್ರೆ ತಪ್ಪೇನು ಅನ್ನೋ ಒಂದಷ್ಟು ಒಪಿನಿಯನ್ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಈಗ ಹೊಸ ಒಂದು ಎಂಟ್ರಿಯಿಂದ ಏನಾದರೂ ಬದಲಾವಣೆ ಆಗುತ್ತಾ? ಬನ್ನಿ ರಿಪೋರ್ಟ್ ನೋಡೋಣ. ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರೆ ಬಂತು ಸರ್ಕಾರ. ಒಂದು 4 ತಿಂಗಳು ಮುಂಚೆ ಸಿಕ್ಕಿತ್ತು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು. 5 ವರ್ಷ ದುಡಿದೇವೆ, 4 ತಿಂಗಳದಾಗ ಒಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಮುಖ್ಯಮಂತ್ರಿ ಪಟ್ಟ, ಇದೇ ಪಟ್ಟದ ಗುದ್ದಾಟ ಕೈಮನೆಯಲ್ಲಿ ಸುನಾಮಿ ರೀತಿ ಅಪ್ಪಳಿಸಿ ಇತಿಹಾಸದ ಪುಟಗಳನ್ನ ಮೆಲುಕು ಹಾಕುವಂತೆ ಮಾಡ್ತಿದೆ. ಅದರಲ್ಲೂ ದಲಿತ ಸಿಎಂ ಕೂಗಿನ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಡಿಸಿಎಂ ನಡುವಿನ ಅಧಿಕಾರ ಹಂಚಿಕೆಯ ಸಮರದೊಳಗಿನ ಪಾತ್ರಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಂಬ ದೈತ್ಯ ಪಾತ್ರವೊಂದು ನುಗ್ಗಿ ಬಂದಿದೆ. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ಅಂತರಾಳದ ಮಾತು ಬೋಧಿ ಮುಚ್ಚಿದ ಕೆಂಡದಂತಿದ್ದ ದಲಿತ ಸಿಎಂ ಎಂಬ ಕೂಗು ಮತ್ತೆ ಜೀವ ಪಡೆದುಕೊಳ್ಳುವಂತೆ ಮಾಡಿದೆ. ಅದೇನು ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ಖರ್ಗೆ ಹೇಳಿದ್ದೇನು ಅಂತ ಕೇಳ್ಬಿಡಿ. ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರೆ ಬಂತು ಸರ್ಕಾರ. ಬಂದ ಕೂಡಲೇ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಬಂದು ನಮ್ಗೆ ಸೇರಿದ್ದೇ ಒಂದು 4 ತಿಂಗಳು ಮುಂಚೆ ಸೇರಿದ್ದು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಒಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಮಲ್ಲಿಕಾರ್ಜುನ ಖರ್ಗೆ ಅವರ ಇದೇ ಅಂತರಾಳದ ಮಾತು ಕೈಮನೆಯೊಳಗಿನ ಚರ್ಚೆಗೆ ಆಹಾರವಾಗಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಅದಕ್ಕೂ ಕೆಲ ಕಾರಣಗಳಿವೆ, ಅವುಗಳನ್ನ ಒಂದೊಂದಾಗಿ ವಿವರಿಸ್ತೀವಿ ನೋಡಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಜಟಾಪಟಿ ನಡೀತಿರೋದು ಖರ್ಗೆ ಮಾತಿಗೆ ಭಾರಿ ತೂಕ ಕೊಟ್ಟಿದೆ. ವಿಜಯಪುರದಲ್ಲಿ ಖರ್ಗೆ ಅಂತರಾಳದ ಮಾತನಾಡಿದ್ರು, ಕಷ್ಟಪಟ್ಟರು ಫಲ ಸಿಗಲಿಲ್ಲ ಎಂಬಂತೆ ಮಾತನಾಡಿದ್ರು. ಸಿಎಂ ಡಿಸಿಎಂ ಮಧ್ಯೆ ಕೆಮಿಸ್ಟ್ರಿ ಸರಿಯಿಲ್ಲ ಅನ್ನೋದು ಬಹಿರಂಗವಾಗಿ ಗೊತ್ತಾಗ್ತಿರೋದು ಖರ್ಗೆ ನಾಯಕತ್ವದಿಂದ ಪರಿಹಾರ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ದಲಿತ ಶಾಸಕರ ಧ್ವನಿಗೂ ಆದ್ಯತೆ ನೀಡಿದಂತಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಖರ್ಗೆ ಆಗಮನ ಮಾತಿಗೆ ಖರ್ಗೆ ಮಾತು ಇಂಬು ನೀಡಿದಂತಿದೆ. ಖರ್ಗೆ ಆಯ್ಕೆಗೆ ಹೈಕಮಾಂಡ್ ಶಾಸಕರ ಬೆಂಬಲ ಹೆಚ್ಚಾಗಿ ಸಿಗಲಿದೆ. ಖರ್ಗೆ ಆಯ್ಕೆಯಾದ್ರೆ ಸರ್ಕಾರ ಪಕ್ಷ ಎರಡೂ ಭದ್ರ ಅನ್ನೋ ಮಾತುಗಳಿವೆ. ದಲಿತ ಸಮುದಾಯದಿಂದಲೂ ಅಪಾರ ಬೆಂಬಲ ಸಿಗಲಿದೆ. ಇದಿಷ್ಟೇ ಅಲ್ಲ, ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸ್ಥಾನಕ್ಕೆ ಬಂದ್ರೆ ಮುಂದೇನೋ ಅನ್ನೋ ಚರ್ಚೆಗೆ ಹಲವು ನಾಯಕರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅದರಲ್ಲೂ ಸಿಎಂ ಪ್ರಬಲ ಆಕಾಂಕ್ಷಿ ಎಂದೇ ಕರೆಯಲಾಗ್ತಿರುವ ಡಿ ಕೆ ಶಿವಕುಮಾರ್ ಅಂತೂ ಖರ್ಗೆ ಸಿಎಂ ಆದ್ರೆ ತಪ್ಪೇನು ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ತಪ್ಪೇನಿದೆ, ಅವರ ಭಾವನೆನ ಹೇಳ್ಕೊಳ್ಳೋದು ತಪ್ಪೇನಿದೆ. ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ, ಅದರಲ್ಲೇನು ತಪ್ಪೇನಿಲ್ಲ. ಅವ್ರು ಮಾತಾಡೋದ್ರಲ್ಲಿ ಯಾವ ತರದ ತಪ್ಪು ಇಲ್ಲ. ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಅವ್ರೀಗ ನೋಡಿ, ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು, ಎಐಸಿಸಿ ಅಧ್ಯಕ್ಷರು. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರು ಅರ್ಥೈಸಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೀಫ್ ಮಿನಿಸ್ಟರ್ ಆಗುವ ಎಲ್ಲ ಅರ್ಹತೆ ಇದೆ. ಅವ್ರು ಹಿಂದೂ ಆಗಬೇಕಾಗಿತ್ತು. 25 ಜನ ಮುಖ್ಯಮಂತ್ರಿಗಳನ್ನ ಅವರು ಸೃಷ್ಟಿ ಮಾಡುವಂತ ಶಕ್ತಿ ಇವತ್ತು ಅವರಲ್ಲಿದೆ. ಅದರಿಂದ ಅವರಿಗೆ ಇರ್ಬೋದು, ಹಿಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದಾಗ ಅವ್ರಿಗೆ ದೊರಕದೇ ಇರ್ಬೋದು ಬೇರೆ ಬೇರೆ ಕಾರಣದಿಂದ. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಹೆಚ್ಚು ಸ್ಥಾನ ಅಲಂಕರಿಸೋಕ್ಕೂ ಅವರಿಗೆ ಅರ್ಹತೆ ಇದೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ ಇದಿಷ್ಟು ಕಾಂಗ್ರೆಸ್ ನಾಯಕರ ಮಾತುಗಳಾದ್ರೆ, ಅತ್ತ ಬಿಜೆಪಿಯವರು ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಅವರು ಹಿರಿಯರಿದ್ದಾರೆ, ಅವರು ಅನುಭವಿಸ್ತಿದ್ದಾರೆ. ಅವರಾದರೆ ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದು. ಬದಲಾವಣೆ ಆದಲ್ಲಿ ಖರ್ಗೆ ಅವ್ರನ್ನ ಮಾಡಿದ್ರೆ ಒಳ್ಳೆಯದು ಅಂತ ಸರ್. ಶಿವಕುಮಾರ್ ಅವ್ರನ್ನ ಮಾಡಬೇಕು ಮಾಡಬಾರ್ದು ಅನ್ನೋದೇ ದೊಡ್ಡ ಚರ್ಚೆ. ಶಿವಕುಮಾರ್ ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ದೇವರ ಅನುಗ್ರಹ ಅವರಿಗೆ ಆದ್ರೆ ಆಗ್ಬೋದು. ನಾನೇ 5 ವರ್ಷ ಸಿಎಂ, ಸದ್ಯಕ್ಕೇನು ಕುರ್ಚಿ ಖಾಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳುತ್ತಲೇ ಬಂದಿದ್ದಾರೆ. ಅತ್ತ ಡಿ ಕೆ ಶಿವಕುಮಾರ್ ಸಹ ತಮ್ಮ ಪ್ರಯತ್ನ ಮುಂದುವರೆಸಿದ್ದಾರೆ. ಸಿಎಂ ಡಿಸಿಎಂ ನಡುವಿನ ಅಧಿಕಾರ ಹಂಚಿಕೆ ಗುದ್ದಾಟದ ಮಧ್ಯೆ ಖರ್ಗೆ ಆಗಮನ ಮತ್ತೊಂದು ಕ್ರಾಂತಿಗೆ ಕಾರಣವಾದರೂ ಅಚ್ಚರಿಯಿಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ.
ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.